ಉತ್ತರ ಕರ್ನಾಟಕದ ಶಕ್ತಿ ಪೀಠಗಳಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂತಹ ಯಲ್ಲಮ್ಮನ ಗುಡ್ಡದಲ್ಲಿ ಜೋಗುಳ ಬಾವಿಯ ಸತ್ಯಮ್ಮನು ಪೂಜಿಸುವುದನ್ನ ನಾವೆಲ್ಲ ಕಂಡಿದ್ದೇವೆ. ಈ ಜೋಗುಳ ಬಾವಿಯ ಸತ್ಯಮ್ಮನ ಪೂಜೆಯನ್ನ ಇಲ್ಲಿ ಏಕೆ ಮಾಡಲಾಗುತ್ತದೆ? ಯಲ್ಲಮ್ಮನಷ್ಟೇ ಇಲ್ಲಿ ಪ್ರಾಮುಖ್ಯತೆಯನ್ನ ಜೋಗುಳ ಬಾವಿಯ ಸತ್ಯಮ್ಮನಿಗೆ ನೀಡಲಾಗುತ್ತದೆ. ಈ ಜೋಗುಳ ಬಾವಿಯ ಸತ್ಯಮ್ಮನ ಕುರಿತು ಒಂದು ಪೌರಾಣಿಕ ಕಥೆಯೇ ಇದೆ. ಜಮದಗ್ನಿ ಮತ್ತು ಯಲ್ಲಮ್ಮನು ಈ ಒಂದು ಯಲ್ಲಮ್ಮನ ಗುಡ್ಡದಲ್ಲಿ ನೆಲೆಸಿರುವಾಗ ಯಲ್ಲಮ್ಮನು ಮರಳಿನ ಬಿಂದಿಗೆಯಲ್ಲಿ ನದಿಯ ನೀರನ್ನ ತಂದು ದಿನನಿತ್ಯವೂ ಪೂಜೆಯನ್ನ ಮಾಡುತ್ತಿದ್ದರು. ಒಂದು ದಿನ ಯಲ್ಲಮ್ಮನು ನದಿಯ ನೀರನ್ನು ತರಲು ಹೋದಾಗ ಗಂಧರ್ವರು ಜಲಕ್ರೀಡೆಯನ್ನ ಆಡುತ್ತಿರುವುದನ್ನ ಕಂಡ ಯಲ್ಲಮ್ಮನ ಮನಸ್ಸು ಒಂದು ಕ್ಷಣ ಜರ್ಜರಿತವಾಗುತ್ತದೆ. ಆ ಒಂದು ಕ್ಷಣದಲ್ಲಿಯೇ ಆಕೆಯ ಕಂಕುಳಲ್ಲಿ ಇದ್ದಂತಹ ಬಿಂದಿಗೆ ಮರಳಾಗಿ ಹೋಗುತ್ತದೆ. ಇದನ್ನ ಕೇಳಿದ ಜಮದಗ್ನಿಯು ಕೋಪದಿಂದ ಎದ್ದು ಬರುತ್ತಿರುವ ವಿಷಯವನ್ನ ತಿಳಿದಿರ್ತಕ್ಕಂತಹ ಯಲ್ಲಮ್ಮನು ಸತ್ಯಮ್ಮನ ಮನೆಯಲ್ಲಿ ಅವಿತು ಕುಳಿತುತ್ತಾಳೆ. ಆಗ ಜಮದಗ್ನಿಯು ತನ್ನ ಮಕ್ಕಳಿಗೆ ತಾಯಿಯನ್ನ ಸಂಹಾರ ಮಾಡುವಂತೆ ಆಜ್ಞೆಯನ್ನ ನೀಡುತ್ತಾನೆ. ಹಿರಿಯ ಮಕ್ಕಳು ಒಪ್ಪದಾದಾಗ ಪರಶುರಾಮನಿಗೆ ಆಜ್ಞೆಯನ್ನ ಮಾಡುತ್ತಾನೆ. ಆಗ ತಂದೆಯ ಆಜ್ಞೆಯಂತೆ ಪರಶುರಾಮನು ಯಲ್ಲಮ್ಮನ ಸಂಹಾರಕ್ಕಾಗಿ ಹುಡುಕಾಡುತ್ತಿರುವಾಗ ಸತ್ಯಮ್ಮನ ಮನೆಯಲ್ಲಿ ಅವಿತು ಕುಳಿತಿರುವುದು ಗೊತ್ತಾಗುತ್ತದೆ. ಆಗ ಬಂದಂತಹ ಪರಶುರಾಮನು ಯಲ್ಲಮ್ಮನ ಶಿರ ಕಡಿಯಲು ಹೋದಾಗ ಸತ್ಯಮ್ಮನು ಅಡ್ಡಲಾಗಿ ಬರುತ್ತಾಳೆ. ಆ ಸಂದರ್ಭದಲ್ಲಿ ಮೊದಲಿಗೆ ಸತ್ಯಮ್ಮನ ತಲೆಯೇ ಹಾರಿ ಹೋಗುತ್ತದೆ. ನಂತರ ಯಲ್ಲಮ್ಮನ ತಲೆಯನ್ನ ಕಡಿಯಲಾಗಿ ತನ್ನ ತಂದೆಯ ಆಜ್ಞೆಯನ್ನ ಪಾಲಿಸುತ್ತಾನೆ. ಆಗ ಜಮದಗ್ನಿಯ ಕೋಪ ತಣ್ಣಗಾದ ಮೇಲೆ ಮಗನಿಗೆ ನಿನಗೇನು ಹೊರಬೇಕು ಕೇಳು ಎಂದಾಗ ಮಗನು ತನ್ನ ತಾಯಿಯನ್ನ ಬದುಕಿಸಿಕೊಡುವಂತೆ ಕೇಳಿಕೊಳ್ಳುತ್ತಾನೆ. ಅದರಂತೆ ರುಂಡಗಳನ್ನ ಜೋಡಿಸಲು ಹೇಳಿದಾಗ ಪರಶುರಾಮನು ಆ ಒಂದು ಗಡಿಬಿಡಿಯಲ್ಲಿ ಯಲ್ಲಮ್ಮನ ರುಂಡವನ್ನು ಸತ್ಯಮ್ಮನ ದೇಹಕ್ಕೆ, ಸತ್ಯಮ್ಮನ ರುಂಡವನ್ನ ಯಲ್ಲಮ್ಮನ ದೇಹಕ್ಕೆ ಜೋಡಿಸಿ ಬಿಡುತ್ತಾನೆ. ಆಗ ಜಮದಗ್ನಿ ಅವರಿಗೆ ಜೀವವನ್ನ ಕೊಡುತ್ತಾನೆ. ಹೀಗೆ ಸತ್ಯಮ್ಮನ ದೇಹದಲ್ಲಿ ಯಲ್ಲಮ್ಮನ ರುಂಡವು ಕುಳಿತು ಈ ಒಂದು ಭಾಗದಲ್ಲಿ ಸತ್ಯಮ್ಮನು ಕೂಡ ಯಲ್ಲಮ್ಮನಷ್ಟೇ ಪವಿತ್ರಳಾದಳೆಂದು, ಯಲ್ಲಮ್ಮನಿಗೆ ಆಶ್ರಯ ನೀಡಿದ್ದಳೆಂದು ಆಕೆಯನ್ನು ಸಹ ಈ ಒಂದು ಜಾಗದಲ್ಲಿ ಪೂಜಿಸಲಾಗುತ್ತದೆ. ಮೊದಲು ಸತ್ಯಮ್ಮನ ಕೊಳದಲ್ಲಿ ಸ್ನಾನವನ್ನ ಮಾಡಿ ತಮ್ಮ ಪಾಪವನ್ನೆಲ್ಲ ಕಳೆದುಕೊಂಡು ಈ ಒಂದು ಜಾಗದಲ್ಲಿ ನೆಲೆಸಿರುವ ಸತ್ಯಮ್ಮನಿಗೆ ನಮಸ್ಕಾರವನ್ನ ಮಾಡಿ ಆ ಒಂದು ಭಾಗದಲ್ಲಿರುವ ಯಲ್ಲಮ್ಮನ ಪಾದಗಳಿಗೆ ಮೊದಲು ನಮಸ್ಕಾರ ಮಾಡಿ ನಂತರ ಯಲ್ಲಮ್ಮನ ಗುಡ್ಡಕ್ಕೆ ಹೋಗಿ ಆ ಒಂದು ತಾಯಿಯ ದರ್ಶನವನ್ನ ಮಾಡುತ್ತಾರೆ. ಈ ಒಂದು ಪೌರಾಣಿಕ ಕಥೆಯಿಂದ ಈ ಒಂದು ಜಾಗವು ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ಹಾಗೆಯೇ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುತ್ತಾ ನೆಲೆ ನಿಂತಿರುವ ಈ ಒಂದು ಶಕ್ತಿ ಪೀಠವು ಇಡೀ ಉತ್ತರ ಕರ್ನಾಟಕ ಮಾತ್ರವಲ್ಲ ಸುತ್ತಮುತ್ತಲಿನ ರಾಜ್ಯಗಳಲ್ಲೂ ಕೂಡ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಇಂತಹ ಪವಿತ್ರ ಕಥೆಯನ್ನ ಒಳಗೊಂಡಿರುವ ಈ ಸತ್ಯಮ್ಮನ ಬಾವಿಯಲ್ಲಿ, ಈ ಸತ್ಯಮ್ಮನ ಜೋಗುಳ ಬಾವಿಯಲ್ಲಿ ಒಂದು ಸಾರಿ ನೀವು ಮಿಂದೆದ್ದಲ್ಲಿ ನಿಮ್ಮ ಪಾಪಗಳೆಲ್ಲ ನಿವಾರಣೆಯಾಗುತ್ತವೆ. ಅಂತಹ ಒಂದು ಪವಿತ್ರ ಕ್ಷೇತ್ರಕ್ಕೆ ಲಕ್ಷಾಂತರ ಜನರು ನಿತ್ಯ ಬರುತ್ತಿದ್ದಾರೆ. ದಿನನಿತ್ಯ ಲಕ್ಷಾಂತರ ಜನರು ಬಂದು ತಮ್ಮ ಪಾಪವನ್ನ ಈ ಒಂದು ಬಾವಿಯಲ್ಲಿ ತೊಳೆದುಕೊಂಡು ಹೋಗುತ್ತಿದ್ದಾರೆ.